ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಿದ್ದು ಮಾತಿನ ಸಮರ ಕೂಡ ತಾರಕಕ್ಕೆ ಏರ್ತಾ ಇದೆ. ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರ ನಡುವಿನ ಜಟಾಪಟಿ ಮುಂದುವರೆದಿರುವಂತದ್ದು. ಚನ್ನಪಟ್ಟಣದ ಶಾಸಕ ಯೋಗೇಶ್ವರ್ ವರ್ಸಸ್ ನಿಖಿಲ್ ಫೈಟ್. ಜೆಡಿಎಸ್ ಶಾಸಕರನ್ನ ಕರೆತರ್ತೇನೆ ಎಂದ ಯೋಗೇಶ್ವರ್ಗೆ ಟಾಂಗ್. ಹೆಸರನ್ನ ಉಲ್ಲೇಖಿಸದೆ ಯೋಗೇಶ್ವರ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟ್. ಪಕ್ಷ ನನಗೆ ಟಾಸ್ಕ್ ಅನ್ನ ಕೊಡ್ಲಿ, 15 ದಿನದಲ್ಲಿ ಜೆಡಿಎಸ್ ಅನ್ನ ಖಾಲಿ ಮಾಡ್ತೀನಿ. ಇದು ದರ್ಪ, ಅಹಂಕಾರ, ಗೆಲುವಿನ ಅಮಲಿನಲ್ಲಿ ವ್ಯಕ್ತವಾದ ವಿಕೃತಿ. ಯೋಗೇಶ್ವರ್ ಹೆಸರು ಹೇಳದೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು. ಚನ್ನಪಟ್ಟಣದ ಶಾಸಕ ಯೋಗೇಶ್ವರ್ ವರ್ಸಸ್ ಜೆಡಿಎಸ್ ಫೈಟ್ ಜೋರಾಗಿರುವಂತಹದ್ದು. ಈ ಮೂಲಕ ಜೆಡಿಎಸ್ ಶಾಸಕರನ್ನ ಕರೆತರ್ತೇನೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಹೇಳಿದ್ರಲ್ಲ, ಅದಕ್ಕೆ ಈಗ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಕ್ಷ ನನಗೆ ಟಾಸ್ಕ್ ಕೊಡ್ಲಿ, ಜೆಡಿಎಸ್ ಅನ್ನೇ ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಇದು ದರ್ಪ, ಅಹಂಕಾರ, ಗೆಲುವಿನ ಅಮಲಿನಲ್ಲಿ ವಿಕೃತಿ ಪ್ರದರ್ಶನ ಮಾಡ್ತಿದ್ದಾರೆ. ಯೋಗೇಶ್ವರ್ ಅವರ ಹೆಸರು ಹೇಳ್ದೇನೆ ನಿಖಿಲ್ ಕುಮಾರಸ್ವಾಮಿ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ದೊಡ್ಡ ಮಟ್ಟದ ಸಮರ ಮತ್ತೆ ಮುಂದುವರೆದಿದೆ. ಕೈ ಹಿಡಿದವರನ್ನೇ ಕಚ್ಚುವಂತಹ ಕೆಲಸವನ್ನ ಸಿಪಿ ಯೋಗೇಶ್ವರ್ ಮಾಡ್ತಿದ್ದಾರೆ ಅಂತ ಹೇಳಿ ಮೊನಚು ಪದಗಳಿಂದ ತಿವಿಯುವಂತಹ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಪ್ರಕಟವಾಗಿದ್ದೇ ಆಗಿದ್ದು. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋತ ಬಳಿಕ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ ದಳಪತಿಗಳ ವಿರುದ್ಧ. ಜೆಡಿಎಸ್ ಅನ್ನ ಖಾಲಿ ಮಾಡಿಬಿಡ್ತೇನೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ರಿಯಾಕ್ಟ್ ಮಾಡುವ ಮೂಲಕ ಸಿಪಿ ಯೋಗೇಶ್ವರ್ ಅವರ ಹೆಸರು ಹೇಳ್ದೇನೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಿಪಿ ಯೋಗೇಶ್ವರ್ ಹೇಳಿದಂತಾಗಲ್ಲ ಅಂಥೇಳಿ ಪರೋಕ್ಷವಾಗಿ ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನಾನು ಸಾಂದರ್ಭಿಕವಾಗಿ ಹೇಳಿದ್ದೀನಿ, ಇವತ್ತು ದೇವೇಗೌಡರ ನಾಯಕತ್ವ, ದೇವೇಗೌಡರೇ ಹುಟ್ಟಾಕದಂಥ ಪಕ್ಷ ಅದು. ದೇವೇಗೌಡರಿಗೆ ಏನು ವಯೋಸಹಜ ತೊಂದರೆಯಿಂದ ಅವರು ಇವತ್ತು ಪಕ್ಷವನ್ನು ಮುನ್ನಡೆಸೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಪರ್ಯಾಯವಾದಂಥ ನಾಯಕತ್ವ ಅವ್ರ ಕುಟುಂಬದಲ್ಲಿ ಇಲ್ಲ. ಅದೊಂದು ಕುಟುಂಬದ ಪಕ್ಷ. ಕುಮಾರಸ್ವಾಮಿ ಅವರು ಸೋತಿದ್ದಾರೆ. ಅವರ ನಾಯಕತ್ವದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 18-19 ಜನ ಗೆಲ್ತಾರೆ. ಅದೇ ಡಿ ಕೆ ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 136 ಸೀಟ್ ಗೆಲ್ತಾರೆ. ಈಗ ಹೋಲಿಸಿದಾಗ ಅವರ ನಾಯಕತ್ವ ದಿನೇ ಕ್ಷೀಣಿಸ್ತಾ ಇದೆ. ಅದರ ಇತ್ತೀಚಿನ ಸಾಕ್ಷಿ ಅಂತ ಅಂದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿಯವರು, ಅವ್ರ ಇಡೀ ಕುಟುಂಬ ಅವರೆಲ್ಲ ಹೋರಾಟ ಮಾಡಿದ್ರು ಕೂಡ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಅದು 25,000 ಅಧಿಕ ಮತಗಳಿಂದ. ಹಾಗಾಗಿ ಆ ಪಕ್ಷ ದಿನೇ ದಿನೇ ಸವಿತಾ ಇದೆ. ಅದು ನೆಮ್ಮದಂಥ ಶಾಸಕರು ಸಾರ್ವಜನಿಕವಾಗಿ ಅವರು ಸಮರ್ಥವಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಭಾಳ ಜನ ನೊಂದಿದ್ದಾರೆ. ಇವರ ಆಡಳಿತ ವೈಖರಿ, ಇವರ ನಡವಳಿಕೆಯಿಂದ ನೊಂದಂಥ ಶಾಸಕರನ್ನ ನಾವು ಏನಾದ್ರು ಮನಸ್ಸು ಮಾಡಿದ್ರೆ ಅವ್ರ ಪಾಪ ಅವ್ರಿಗೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಬೈ ಎಲೆಕ್ಷನ್ ಮುಗಿದು ಫಲಿತಾಂಶ ಪ್ರಕಟ ಆದರೂ ಕೂಡ ಮಾತಿನ ಸಮರ ನಿಲ್ಲೋದಿಲ್ಲ ಅನ್ನುವಂತಹ ಸೂಚನೆಯನ್ನ ಈ ಬೆಳವಣಿಗೆಗಳು ಇಂಡಿಕೇಟ್ ಮಾಡ್ತಾ ಇದೆಯಾ ಅಂತ ಹೇಳಿ ರವೀಶ್? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಚನ್ನಪಟ್ಟಣ ಸಮರಕ್ಕೆ ಮಾತ್ರ ಒಂದು ಸೋಲು ಗೆಲುವಿನ ಒಂದು ಮಾತುವಾರ ಏನಿದೆ ಅದು ಒಂದು ರೀತಿ ಸೀಮಿತವಾಗಿದ್ದರೆ ಇಷ್ಟಕ್ಕೆ ನಿಲ್ತಾ ಇತ್ತೇನೋ. ಆದರೆ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದೋದಂಥ ಯೋಗೇಶ್ವರ್ ಅವರು ಆಪರೇಷನ್ ಕಾಂಗ್ರೆಸ್ಸನ್ನು ಮಾಡೋದ್ರ ಮೂಲಕ JDSನ ಶಾಸಕರನ್ನು ಕರೆತರುವಂಥ ವಿಚಾರವನ್ನು ಹೇಗೆ ಮುನ್ನೆಲೆಗೆ ತಂದರು ಅದನ್ನು JDSನ ನಾಯಕರುಗಳು ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷ ಆದಮೇಲೆ ಈ ರೀತಿಯ ಸ್ಟ್ರಾಟಜಿಗಳನ್ನು ಎದುರಾಳಿಗಳು ಮತ್ತು ಬಹಿರಂಗವಾಗಿ ಮಾತನಾಡ್ತಾರೆ ಅಂದರೆ ಅದಕ್ಕೆ ಟಕ್ಕರನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ JDS ಮುಗದೇ ಹೋಯಿತು, JDS ವಿಭಾಗ ಆಗುತ್ತೆ ಅಂತ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನು ನಡೆಸಿದರು. ಆಗಲೂ ಕೂಡ ಇದೇ ಕುಮಾರಸ್ವಾಮಿ ಮತ್ತು JDSನ ನಾಯಕರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ರು. ಈಗಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಆರಂಭದಲ್ಲಿ ಚನ್ನಪಟ್ಟಣ ಸೋಲು ಗೆಲುವಿನ ಬಗ್ಗೆ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿಯೇ ರಿಯಾಕ್ಟ್ ಮಾಡಿದರು. ಆದರೆ ಯಾವಾಗ ಯೋಗೇಶ್ವರ್ ಅವರು ಈ ಒಂದು ಆಪರೇಷನ್ JDS ವಿಚಾರ, ಒಂದು ಕಾಂಗ್ರೆಸ್ ವಿಚಾರವಾಗಿ JDSನ ಶಾಸಕರನ್ನು ಒಂದು ರೀತಿ ತೆಗೆದುಕೊಂಡು ಬಂದ್ಬಿಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದರು. ಜೊತೆಗೆ ಆ ಒಂದು ನಿಖಿಲ್ನ ನಡೆ ನುಡಿ ಬಗ್ಗೆ ಮತ್ತು ಆ ಒಂದು ಏಜ್ ಬಗ್ಗೆ ಮತ್ತು ಅವರ ಹಾವಭಾವದ ಬಗ್ಗೆ ಕೂಡ ಏನು ಕಾಮೆಂಟ್ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಇವತ್ತು ನಿಖಿಲ್ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಅಂದರೆ ಟ್ವೀಟ್ ಮಾಡೋದ್ರ ಜೊತೆಗೆ ಯೋಗೇಶ್ವರ ಹೆಸರನ್ನು ಉಲ್ಲೇಖ ಮಾಡದೆ ಟಕ್ಕರ್ ಕೊಡೋದ್ರ ಜೊತೆಗೆ ಕಾರ್ಯಕರ್ತರಿಗೆ
2 ಪುಟಗಳ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಂದರೆ ನಮ್ಮ ಶಾಸಕರು ಖರೀದಿ ವಸ್ತುಗಳಲ್ಲ, ಸಂತೆಯಲ್ಲಿ ಕುರಿಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂಥ ಶಾಸಕರಲ್ಲ ನಮ್ಮವರು, ಹಾಗೆ ಖರೀದಿ ವಸ್ತುಗಳಲ್ಲ ಅನ್ನೋ ಮಾತುಗಳನ್ನು ಕೂಡ ಉಲ್ಲೇಖ ಮಾಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಷ, ಘಟಸರ್ಪ ಈ ರೀತಿಯ ಮಾತುಗಳು JDSನ ನಾಯಕರಿಂದ ಕೇಳಿ ಬರ್ತಾ ಇದೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕೆಂದರೆ ಪುಟ್ಟರಾಜು ಅವರಿಂದ ಹಿಡಿದು ಸುರೇಶ್ ಬಾಬು ಅವರಿಂದ ಹಿಡಿದು ಈಗ ನಿಖಿಲ್ ಕುಮಾರಸ್ವಾಮಿ ತನಕ ಕೂಡ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ JDS ಪಕ್ಷದ ಅಸ್ತಿತ್ವವನ್ನೇ ಒಂದು ಉಪಚುನಾವಣೆಯಿಂದಾಗಿ ಅಳಿತಾ ಇರತಕ್ಕಂಥದ್ರ ಬಗ್ಗೆ ಒಂದು ರೀತಿಯಲ್ಲಿ JDSನ ನಾಯಕರು ಕೆಂಡಾಮಂಡಲಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ CP ಯೋಗೇಶ್ವರ್ ವಿರುದ್ಧ ಆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಪತ್ರದ ಮೂಲಕ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಸ್ಥೈರ್ಯ ತುಂಬೋದ್ರ ಜೊತೆಗೆ ಯೋಗೇಶ್ವರ್ ಅವರನ್ನ ಕಟುವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಇಬ್ಬರ ನಡುವಿನ ಮಾತಿನ ಸಮರ ಮತ್ತಷ್ಟು ಜೋರಾಗಿರುವಂಥದ್ದು. ಈ ಮಾತಿನ ಸಮರ ಮತ್ತೆಲ್ಲಿ ಹೋಗಿ ನಿಲ್ಲುತ್ತೆ, ಮತ್ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ.